ಚಿನ್ನ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಅದು ಕೇವಲ ಮಿಂಚುವುದಷ್ಟೇ ಅಲ್ಲ, ತನ್ನ ಶಕ್ತಿಯನ್ನು ತೋರಿಸುತ್ತಿದೆ. ಡಿಸೆಂಬರ್ 2025ರ ವೇಳೆಗೆ ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನ ಪ್ರತಿ 10 ಗ್ರಾಂಗೆ 1,35,000ಕ್ಕಿಂತ ಮೇಲಾಗಿ ವಹಿವಾಟು ಆಗುತ್ತಿದೆ. ಇದು ಇತಿಹಾಸದಲ್ಲೇ ಹೊಸ ಗರಿಷ್ಠ ಮಟ್ಟ. ಹೌದು, ಈ ಅಂಕಿ ನಿಜ ಮತ್ತು ಯಾವುದೇ ಟೈಪಿಂಗ್ ಮಿಸ್ಟೇಕ್ ಅಲ್ಲ. ಖರೀದಿ ಕೇವಲ ಜ್ಯುವೆಲರಿ ಅಂಗಡಿಗಳಲ್ಲಿ ಮಾತ್ರವಲ್ಲ, ಬುಲಿಯನ್ ಮತ್ತು ಫ್ಯೂಚರ್ ಮಾರುಕಟ್ಟೆಯಲ್ಲೂ ಭಾರಿ ಚಟುವಟಿಕೆ ನಡೆಸುತ್ತಿದೆ. ಇದೀಗ ಸ್ವಲ್ಪ ಹಿಂದೆ ನೋಡೋಣ, ಚಿನ್ನ ಹೇಗೆ ಶಾಂತವಾಗಿ ಇಲ್ಲಿಯವರೆಗೆ ಬಂದಿತು ಎಂಬುದನ್ನು. 2021ರಲ್ಲಿ 24 ಕ್ಯಾರೆಟ್ ಚಿನ್ನ ಸುಮಾರು 48,000 ಪ್ರತಿ 10 ಗ್ರಾಂಗೆ ಇತ್ತು. 2022ರಲ್ಲಿ ಅದು ಸುಮಾರು 55,000ಕ್ಕೆ ಏರಿತು. 2023ರಲ್ಲಿ ಚಿನ್ನ 63,000ದ ಮಟ್ಟವನ್ನು ದಾಟಿತು. 2024ರ ವೇಳೆಗೆ ಅದು ಈಗಾಗಲೇ 78,000ದ ಹತ್ತಿರ ತಲುಪಿತು. ಮತ್ತೆ ಬಂತು 2025. ಚಿನ್ನ ಸ್ಪಷ್ಟವಾಗಿ ವೇಗವಾಗಿ ಏರಲು ತೀರ್ಮಾನಿಸಿದ ವರ್ಷ. ವರ್ಷದ ಆರಂಭದಲ್ಲಿ ಸುಮಾರು 85,000 ಇದ್ದ ಬೆಲೆ ಇಂದು 1,35,000 ಮತ್ತು ಅದಕ್ಕಿಂತ ಮೇಲಕ್ಕೆ ತಲುಪಿದೆ. ಸರಳವಾಗಿ ಹೇಳುವುದಾದರೆ ಕೇವಲ 4 ವರ್ಷಗಳಲ್ಲಿ ಚಿನ್ನದ ಬೆಲೆ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಇದು ಇತ್ತೀಚಿನ ಕಾಲದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುವ ಆಸ್ತಿಗಳಲ್ಲಿ ಒಂದಾಗಿದೆ. ಹಾಗಾದರೆ ಈಗ ಚಿನ್ನ ಇಷ್ಟು ಬಲವಾಗಿರುವುದಕ್ಕೆ ಕಾರಣವೇನು? ಇದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದು, ರೂಪಾಯಿ ದುರ್ಬಲವಾಗಿದೆ ಮತ್ತು ಜಾಗತಿಕ ದುಬಾರಿ ಸಂಪೂರ್ಣವಾಗಿ ಶಾಂತವಾಗಿಲ್ಲ. ಹಣ ಅಸ್ಥಿರವಾಗಿ ಕಂಡಾಗ ಹೂಡಿಕೆದಾರರು ಹೆಚ್ಚು ಯೋಚಿಸುವುದಿಲ್ಲ, ಅವರು ಚಿನ್ನವನ್ನು ಖರೀದಿಸುತ್ತಾರೆ. ಎರಡನೆಯದು, ಅಮೆರಿಕಾದಲ್ಲಿ ಭವಿಷ್ಯದಲ್ಲಿ ಬಡ್ಡಿ ದರ ಕಡಿತವಾಗಬಹುದು ಎಂಬ ನಿರೀಕ್ಷೆಯನ್ನು ಮಾರುಕಟ್ಟೆಗಳು ಈಗಾಗಲೇ ಒಳಗೊಂಡಿವೆ. ಬಡ್ಡಿ ದರ ಕಡಿಮೆಯಾದರೆ ಚಿನ್ನವನ್ನು ಹಿಡಿದುಕೊಳ್ಳುವುದು ಖರ್ಚಿನ ಹಾಗೆ ಕಾಣಿಸುವುದಿಲ್ಲ. ಮೂರನೆಯದು, ಸತ್ಯ ಹೇಳಬೇಕೆಂದರೆ ಜಗತ್ತು ಈಗ ಸಂಪೂರ್ಣ ಶಾಂತವಾಗಿಲ್ಲ. ಅನಿಶ್ಚಿತತೆ ಹೆಚ್ಚಾದಾಗಲೆಲ್ಲ ಚಿನ್ನ ಶಾಂತವಾಗಿ ಎಲ್ಲರ ಅತ್ಯುತ್ತಮ ಸ್ನೇಹಿತರಾಗುತ್ತದೆ. ನಮ್ಮ ದೇಶದಲ್ಲಿ ವಿಶ್ಲೇಷಕರು ಚಿನ್ನ ಇನ್ನೂ ಏರಿಕೆಯ ಅವಕಾಶ ಇದೆ ಎಂದು ಹೇಳುತ್ತಾರೆ. ಆದರೆ ಅವರು ಒಂದನ್ನು ನೆನಪಿಸುತ್ತಾರೆ, ಮಾರುಕಟ್ಟೆಯ ಮನೋಭಾವ ಬದಲಾದರೆ ಚಿನ್ನ ವೇಗವಾಗಿ ಕುಸಿಯುವ ಸಾಧ್ಯತೆಯೂ ಇದೆ. ಇದೀಗ ಅತ್ಯಂತ ಮುಖ್ಯವಾಗಿ ಪ್ರಶ್ನೆಗೆ ಬರೋಣ, ಚಿನ್ನ ಒಳ್ಳೆಯ ಹೂಡಿಕೆನ? ಚಿನ್ನ ಒಂದು ಸುರಕ್ಷತಾ ಜಾಲದಂತೆ ಕೆಲಸ ಮಾಡುತ್ತದೆ. ಇದು ದುಬಾರಿ ಕರೆನ್ಸಿ ದುರ್ಬಲತೆ ಮತ್ತು ಮಾರುಕಟ್ಟೆಯ ಅಚಾನಕ್ ಹೊಡೆತಗಳಿಂದ ರಕ್ಷಣೆ ನೀಡುತ್ತದೆ. ಕಾಲಕ್ರಮೇಣ ಇದು ಸ್ಥಿರ ಮತ್ತು ನಂಬಿಕೆಯಾದ ಆದಾಯವನ್ನು ನೀಡಿದೆ. ಆದರೆ ಇದು ಬಹಳ ಮುಖ್ಯ, ಚಿನ್ನ ವೇತನ ಕೊಡುವ ಆಸ್ತಿಯಲ್ಲ. ಇದಕ್ಕೆ ಡಿವಿಡೆಂಡ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಚಿನ್ನ ನಿಮಗೆ ನೀಡುವುದು ಒಂದೇ, ಸಹನೆ ಮತ್ತು ಬೆಲೆ ಏರಿಕೆಯಾದಾಗ ಲಾಭ. ಭಾರತದಲ್ಲಿ ಚಿನ್ನಕ್ಕೆ ಭಾವನಾತ್ಮಕ ಮೌಲ್ಯವೂ ಇದೆ. ಮದುವೆಗಳು, ಹಬ್ಬಗಳು, ಸಂಪ್ರದಾಯಗಳು. ಅದರರ್ಥ ಬೇಡಿಕೆ ಬಹುಶಃ ಎಂದಿಗೂ ಸಂಪೂರ್ಣವಾಗಿ ಕಡಿಮೆಯಾಗುವುದಿಲ್ಲ. ಹಾಗಾದರೆ ಚಿನ್ನದಲ್ಲಿ ಹೂಡಿಕೆ ಹೇಗೆ ಮಾಡಬಹುದು? ಇದಕ್ಕೆ 2 ಮುಖ್ಯ ಮಾರ್ಗಗಳಿವೆ. ಒಂದು, ಭೌತಿಕ ಚಿನ್ನ, ನಾಣ್ಯಗಳು, ಬಾರ್ಗಳು ಅಥವಾ ಆಭರಣಗಳು. ಆದರೆ ಆಭರಣಗಳಲ್ಲಿ ಮೇಕಿಂಗ್ ಚಾರ್ಜ್ ಮತ್ತು ತೆರಿಗೆ ಹೆಚ್ಚಾಗಿ ಬರುತ್ತದೆ. ಇನ್ನೊಂದು, ಡಿಜಿಟಲ್ ಆಯ್ಕೆಗಳು, ಗೋಲ್ಡ್ EFTಗಳು, ಸೋವರಿನ್ ಗೋಲ್ಡ್ ಬಾಂಡ್ಗಳು ಮತ್ತು ಡಿಜಿಟಲ್ ಗೋಲ್ಡ್ ಪ್ಲಾಟ್ಫಾರ್ಮ್ಗಳು. ಇಲ್ಲಿ ಲಾಕರ್ ಅಥವಾ ಸಂಗ್ರಹಣೆಯ ಚಿಂತೆ ಇಲ್ಲದೆ ಹೂಡಿಕೆ ಮಾಡಬಹುದು. ಇದೀಗ ಕೊನೆಯ ಪ್ರಶ್ನೆ, ಮುಂದೆ ಏನಾಗಬಹುದು? ಅನೇಕ ತಜ್ಞರ ಅಭಿಪ್ರಾಯದಂತೆ ಜಾಗತಿಕ ಅನಿಶ್ಚಿತತೆ ಮುಂದುವರೆದರೆ 2026ರಲ್ಲಿ ಚಿನ್ನದ ಬೆಲೆ ಬಲವಾಗಿಯೇ ಉಳಿಯಬಹುದು. 24 ಕ್ಯಾರೆಟ್ ಚಿನ್ನ ಪ್ರತಿ 10 ಗ್ರಾಂಗೆ ಸುಮಾರು 1.1 ಲಕ್ಷದಿಂದ 1.25 ಲಕ್ಷದ ಮಟ್ಟದಲ್ಲಿ ಇರಬಹುದು. ಆದರೆ ರೂಪಾಯಿ ಬಲವಾದರೆ, ದುಬಾರಿ ಕಡಿಮೆಯಾದರೆ ಅಥವಾ ಅಚಾನಕ್ ಜಾಗತಿಕ ಶಾಂತಿ ಬಂದರೆ ಚಿನ್ನದ ಹೊಳಪು ಸ್ವಲ್ಪ ಕಡಿಮೆ ಆಗಬಹುದು. ಹಾಗಾದರೆ ಕೊನೆಯ ಮಾತು ಇದು, ಚಿನ್ನ ಯಾವುದೇ ಮಾಯಾಜಾಲವಲ್ಲ. ಇದು ನಿಮ್ಮನ್ನು ಒಂದೇ ರಾತ್ರಿಯಲ್ಲಿ ಶ್ರೀಮಂತರಾಗಿಸುವುದಿಲ್ಲ. ಆದರೆ ಒಂದು ತಂತ್ರಾತ್ಮಕ ಹೆಡ್ಜ್ ಆಗಿ ಇದು ತನ್ನ ಕೆಲಸವನ್ನು ಮಾಡುತ್ತದೆ, ಶಾಂತವಾಗಿ ಆದರೆ ಪರಿಣಾಮಕಾರಿಯಾಗಿ. ಮತ್ತು ಅನಿಶ್ಚಿತ ಕಾಲಗಳಲ್ಲಿ ಕೆಲವೊಮ್ಮೆ ಹೂಡಿಕೆದಾರರಿಗೆ ಬೇಕಾಗಿರುವುದು ಆ ರೋಚಕವಲ್ಲದ ಆದರೆ ನಂಬಿಕೆಯಾದ ಆಯ್ಕೆಯೇ ಆಗಿರುತ್ತದೆ.